ಇದು ಬಿಜಾಪುರ ಜಿಲ್ಲೆಯ ದೇವರಪುರಿ ತಾಲೂಕಿನ ಕೋರವಾರ ಗ್ರಾಮ. ಈ ಕೋರವಾರ ಗ್ರಾಮದ ಅಧಿಪತಿಯಾದ ಶ್ರೀ ಮುಖ್ಯಪ್ರಾಣದೇವರು ಇದನ್ನು ಸೋದೆಯ ವಾಜರಾಜರು ಪ್ರತಿಷ್ಠಾಪನೆ ಮಾಡಿದ್ದು. ಇದು ಪ್ರತಿಷ್ಠಾಪನೆ ಯಾವಾಗ ಅಂತಂದ್ರೆ 15ನೇ ಶತಮಾನದಲ್ಲಿ ಈ ಕೋರವಾರ ಗ್ರಾಮಕ್ಕೆ ಪೂರ್ವಿಯಾಗಿ ಕೋಕಿಲಾಪುರವೆಂಬ ಹೆಸರು. ಆ ಊರಿಗೆ ವಾಜರಾಜ ಸ್ವಾಮಿ ಕಡೆ ಸಂಚಾರಕ್ಕಂತ ಬಂದಾಗ ಅವಾಗ ಹಿಂದೆ ರಾಮದೇವರು ಮತ್ತು ಸೀತಾದೇವಿ ವನವಾಸಕ್ಕಂತ ಬಂದಾಗ ಇಲ್ಲಿಂದ 7 ಗ್ರಾಮಗಳ ಸೆಂಟ್ರಲ್ ಪ್ಲೇಸ್ನಲ್ಲಿ ದೇವಿ ತೀರ್ಥ ಎಂಬ ಗ್ರಾಮ. ಆ ಅಲ್ಲಿ ರಾಮದೇವರು ವನವಾಸಕ್ಕೆ ಬಂದಾಗ ರಾಮತೀರ್ಥ, ಲಕ್ಷ್ಮಣ ತೀರ್ಥ, ಸೀತಾ ತೀರ್ಥ, ಹೀಗಾಗಿ 3 ತೀರ್ಥಗಳಿವೆ. ಆ ತೀರ್ಥದಲ್ಲಿ ಈಗ ಲಕ್ಷ್ಮಣ ಮತ್ತು ರಾಮತೀರ್ಥ 2 ಮುಚ್ಚಿ ಹೋಗಿವೆ. ಸೀತಾ ತೀರ್ಥ ಎಂಬುದು ಇರುತ್ತದೆ. ಆ ತೀರ್ಥದಲ್ಲಿ ಅಲ್ಲಿಂದ 1 ಮೈಲಿನಲ್ಲಿ ಸನ್ಯಾಸಿ ಅಂತ ಅಗಸ್ತ್ಯ ಋಷಿಗಳು ಇರುತ್ತಿದ್ದರು. ಆ ಅಗಸ್ತ್ಯ ಋಷಿಗಳು ಬಂದು ಪ್ರತಿ ಆ ರಾಮದೇವರಿಗೂ ಮತ್ತು ಈ ಮುಖ್ಯಪ್ರಾಣದೇವರಿಗೂ ಪೂಜೆಯನ್ನು ಮಾಡ್ತಿದ್ರು. ಕಲಿಯುಗ ಬಂದ ಕೂಡಲೇ ಈ ಮುಖ್ಯಪ್ರಾಣದೇವರ ಮೂರ್ತಿ ಭೂಗತ ಆಯಿತು. ಆ ಮುಂದೆ ಈ ಕೋಕಿಲಾಪುರ ಎಂಬ ಗ್ರಾಮ ಇತ್ತಲ್ಲ, ಅಲ್ಲಿ ಸೋದೆಯ ವಾಜರಾಜರು ಸಂಚಾರಕ್ಕಂತ ಬಂದಾಗ ಅವರಿಗೆ ಸ್ವಪ್ನ ದೃಷ್ಟಾಂತವಾದ ಇದೇ ರೀತಿ 2 ದಿವಸ ಅಥವಾ 3 ದಿವಸದ ಸ್ವಪ್ನವಾಯಿತು. ಆ 3ನೇ ಸ್ವಪ್ನದಲ್ಲಿ ಅವರು ಬಂದು ಊರಲ್ಲಿ ಜನರನ್ನು ಕರೆದುಕೊಂಡು ಹೋಗಿ ಅಗೆಯಲಾಗಿ ಈ ಮೂರ್ತಿ ಅವರ ಕೈಯಲ್ಲಿ ಸಿಕ್ಕಿತು. ಆ ಮೂರ್ತಿಯನ್ನು ಕಲ್ಲಿನ ಶಿರಾ ಇರುವುದರಿಂದ ಎತ್ತಿನಗಾಲಿ ಇಟ್ಕೊಂಡು ಬರುವಂತಾಗ ಅದು ವಜ್ಜಿ ಭಾರ ಎತ್ತಿಗೆ ತ್ರಾಸಾಗ್ತಾ ಅನ್ನೋ ಸಲುವಾಗಿ ಇಲ್ಲಿ ಗಾಡಿಯನ್ನು ನಿಂದ್ರಿಸಿದರು. ಅವತ್ತಿನ ದಿವಸ ರಾತ್ರಿ ಮತ್ತೆ ಶ್ರೀಗಳಿಗೆ ಸ್ವಪ್ನವಾಯಿತು, ನೀವೆಲ್ಲೇ ನಿಂದ್ರಿಸಿರಿ, ಅಲ್ಲೇ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ. ಅವರು ಪ್ರತಿಷ್ಠಾಪನೆ ಮಾಡೋ ಮರುದಿವಸ ಚೈತ್ರ ಶುದ್ಧ ಉಗಾದಿ ಪ್ರತಿಪದ ಸ್ಟಾರ್ಟ್ ಆದ ಕಾರಣ ಅವತ್ತಿನ ದಿವಸ ಪ್ರತಿಷ್ಠಾಪನೆ ಮಾಡಿದರು. ಏನು ಮಾಡಿದ್ರು, ಈ ಮುಖ್ಯಪ್ರಾಣದೇವರಿಗೆ ಕೋರುವರ ಎಂದು ನಾಮಕರಣ ಮಾಡಿದರು. ಅಂದರೆ ಯಾವನು ಭಕ್ತನು ಏನನ್ನು ಕೋರಿ ಬರ್ತಾನೆ ಅವನಿಗೆ ವರಗಳ ಕೊಡುವವನಾಗು ಅಂತ ಹೇಳಿ ಕೋರುವರ ಅಂತ ಹೆಸರು ಈ ಗ್ರಾಮಕ್ಕೆ ಹೆಸರಿಟ್ಟರು. ಈಗ ಗ್ರಾಮ ಭಾಷೆ ಒಳಗೆ ಈಗ ಕೋರವಾರ ಎಂದು ಕರೆಯುತ್ತಾರೆ. ಅವಾಗ ವಾಜರಾಜ ಸ್ವಾಮಿ ಅವರಿಗೆ ರಾತ್ರಿ ಸ್ವಪ್ನವಾಗಿ ಆವತ್ತಿನ ದಿವಸ ಅವರಿಗೆ ಒಂದೇ ರಾತ್ರಿ ಒಳಗೆ ಗರ್ಭಗುಡಿಯನ್ನು ಸ್ಥಾಪನೆ ಮಾಡಬೇಕಂತ ಸ್ವಪ್ನ ಆಯಿತು. ಗರ್ಭಗುಡಿ ಕೃಷ್ಣಾ ನದಿ ನೀರಿನಿಂದಂತ. ಕೃಷ್ಣಾ ನದಿಯಿಂದ ಇಲ್ಲಿಂದ ಅಲಿಮಟ್ಟಿಯಿಂದ 80 ಕಿಲೋಮೀಟರ್ ಇದೆ. ಅಲ್ಲಿ ನೀರು ತರೋ ತ್ರಾಸ ಆಗ್ತಾ ಹೆಂಗೆ ಮಾಡಬೇಕು ಅಂದ್ಕೊಂಡು ನೀವೆಲ್ಲಿ ಕೆದರ್ತೀರಿ ಅಲ್ಲೇ ಬರ್ತೀನಿ ಅಂತ ಕೃಷ್ಣಯ್ಯ ಅವರಿಗೆ ವಚನ ಕೊಟ್ಟ ಹಾಗೆ ಅವ್ರಿಗೆ ಕೆದರಲಾಗಿ ಗರುಡಗಂಬ ಏನು ಕಾಣಿಸ್ತಾ ಆ ಗರುಡಗಂಬ ಸ್ಥಳದಲ್ಲಿ ಅಗದ್ರು. ಆ ನೀರನ್ನು ತೊಗೊಂಡು ಒಂದೇ ರಾತ್ರಿ ಒಳಗೆ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿದರು. ಸ್ವಾಮಿಗಳು ಏನು ಮಾಡಿದ್ರು, ಅದಕ್ಕೆ ಗರುಡಗಂಬ ಸ್ಥಾಪನೆ ಮಾಡಿ ಆ ನೀರಿನ ಜಿಲ್ಲೆಯನ್ನು ತೆಗೆದುಕೊಂಡು ಹೋಗಿ ಬಾಜು ಇರುವಂಥ ಪುಷ್ಕರಣಿಗೆ ಅದನ್ನು ಕಲೆಕ್ಷನ್ ಕೊಟ್ಟರು. ಅಲ್ಲಿಂದ ಯಾವಾಗ ಅಲ್ಲಿ ಆಲಿಮಟ್ಟಿ ತುಂಬಿತ್ತು ಅಂದರೆ ಇಲ್ಲಿ ಹನಿ ನೀರು ಸೋರುತ್ತೆ ಪುಷ್ಕರಣಿಯಲ್ಲಿ. ಅವಾಗ ಚೈತ್ರ ಶುದ್ಧ ಪ್ರತಿಷ್ಠಾಪನೆ ಮಾಡಿದ ದಿವಸದಿಂದ ಹಿಡ್ಕೊಂಡು ರಾಮದೇವರ ನವರಾತ್ರೋತ್ಸವ ಪ್ರಾರಂಭವಾಗಿರ್ತದೆ. ಅವಾಗ ಈ ಹಣವಪ್ಪನೇ ಕಂಕಣಬದ್ಧನಾಗಿ 9 ದಿನಗಳವರೆಗೆ ರಾಮದೇವ ಉತ್ಸವ ಮಾಡ್ತಾರೆ. ರಾಮಜನ್ಮ ದಿವಸ ಇಲ್ಲಿ ರಥೋತ್ಸವ ನಡೀತದೆ. ಮತ್ತೆ ಪ್ರತಿನಿತ್ಯ ಒಂದು ಮಹಾನೋತ್ಸವ ನಡೀತದೆ, ಪ್ರತಿನಿತ್ಯ ಪಲ್ಲಕ್ಕಿ ಸೇವಾ. ನಿಮ್ಮ ಶಿಕ್ಷಣವನ್ನ ಮುಂದುವರಿಸಲು ಬಯಸ್ತೀರಾ? ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗದಲ್ಲಿ ಭರ್ತಿ ಹೊಂದಬೇಕೆ? ಯಾವುದೇ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆಯಬಹುದು. ಯಾವುದೇ ವಯಸ್ಸಿನ ಮಿತಿ ಕೂಡ ಇಲ್ಲ. ಯುನೈಟೆಡ್ ಎಜುಕೇಶನ್ ಸೆಂಟರ್ ನಲ್ಲಿ ವಯಸ್ಸಿನ ಆಧಾರದ ಮೇಲೆ SSLC PUCಯಲ್ಲಿ ನೇರ ತೇರ್ಗಡೆಯಾಗಲು ಸುವರ್ಣ ಅವಕಾಶ. ಅಡ್ಮಿಷನ್ ಓಪನ್ ಆಗಿದೆ. ಕೂಡಲೇ ಸಂಪರ್ಕ ಮಾಡಿ 8904185553 8904185553.